ನಮಸ್ಕಾರ ಕರ್ನಾಟಕ. ಸೊ ನಾನು ನಿಮ್ಮ ಪ್ರೀತಿಯ ರಾಜು ನಾಯಕ್ ಚವಾಣ್. ಸೊ ಇವಾಗ ತಾನೇ ಟೈಮು 9 ಗಂಟೆ ಏನಾಗಿದೆ. ಸೊ ಇವಾಗ ಡ್ಯೂಟಿಗೆ ಹೋಗೋಕ್ಕೆ ಸಮಯ ಬಂದಿದೆ. ಸೊ ಹಾಗಾಗಿ ಇವಾಗ ಸ್ಲಾಟ್ನ ಬುಕ್ ಮಾಡಿಕೊಂಡು ಇವಾಗ ಹೋಗೋಣ ಬನ್ನಿ. ಸೊ ಈ ವಾರ ಪೂರ್ತಿ ಕೆಲಸನೇ ಮಾಡಿಲ್ಲ. ಸೊ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಇಲ್ಲಿ. ಆಲ್ರೆಡಿ ಇನ್ನು 9 ಗಂಟೆಗೆ 2 ನಿಮಿಷ ಬಾಕಿ ಇದೆ ಅಷ್ಟೇ. ಸೊ ಇವತ್ತು ಡೇಟ್ ಬಂದುಬಿಟ್ಟು 26. ನಾ ಈ ವಾರ ಪೂರ್ತಿ ಕೆಲಸ ಮಾಡಿಲ್ಲ. 1-2 ದಿನ ಮಾಡಿದ್ದೀನಿ, ಅರ್ಧಕ್ಕೆ ಓಡಿ ಬಂದುಬಿಟ್ಟಿದ್ದೀನಿ. ಸೊ ಇವಾಗ 2 ದಿನ ಕಂಟಿನ್ಯೂ ಮಾಡಬೇಕು. ಸೊ ಭಾನುವಾರ ಲಾಸ್ಟ್, ಈ ವಾರ ಅದು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬನ್ನಿ ಇಲ್ಲಿ ನೋಡಿ ನನ್ನ ಅರ್ನಿಂಗ್ಸ್ ಈ ವಾರ ನೋಡಿಬಿಡಿ ಎಷ್ಟಿದೆ. 1831 ರೂಪಾಯಿ ಅಷ್ಟೇ ಈ ವಾರ ನಾನು ದುಡ್ದಿರೋದು. ಸೊ ಇವಾಗ ಶಿಪ್ನ ಬುಕ್ ಮಾಡ್ಕೊಳ್ಳೋಣ ಬನ್ನಿ. ಏನು ಗುರು ಇದು? ಓ ಐತೆ, 12 ಗಂಟೆಯಿಂದ ಸ್ಟಾರ್ಟ್ ಐತೆ, 9 ಗಂಟೆಯಿಂದ ಇಲ್ಲ. ಆಲ್ರೆಡಿ ಶಿಫ್ಟ್ ಬುಕ್ ಆಗಿಬಿಟ್ಟಿದೆ. ನಾನೀಗ 9 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಆಲ್ರೆಡಿ ನೋಡಿದರೆ ಎಲ್ಲ ಫುಲ್ ಆಗಿಬಿಟ್ಟಿದ್ದಾವೆ. ನಮ್ಮ ಜೋನಲ್ಲಿ ಅಷ್ಟಕ್ಕೊಂದು ಜನ ಇದ್ದಾರಾ? ಏನು ಮಾಡೋಕ್ಕಾಗಲ್ಲ. ಇವಾಗ 12 ಗಂಟೆಯಿಂದನೇ ಬುಕ್ ಮಾಡ್ಕೋಬೇಕು ನಾನು. 12 ಗಂಟೆಯಿಂದನೇ ಡ್ಯೂಟಿ ಆನ್ ಮಾಡಬೇಕು. 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ನಾನು. ನೋಡಿ, ಟೋಟಲ್ 18 ಅವರ್ ಡ್ಯೂಟಿ ಮಾಡಬೇಕು ಇವತ್ತು ನಾನು. ಸೊ 12 ಗಂಟೆಯಿಂದ ಬೆಳಗ್ಗೆ 5:30ವರೆಗೂ. ಸೊ ಪೂರ್ತಿ ನೋಡಿ ಇಲ್ಲಿ 2 ಗಂಟೆಯಿಂದ ಬೆಳಗ್ಗೆ 5:30ವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಟೋಟಲ್ 18 ಅವರ್ ಡ್ಯೂಟಿ ಮಾಡ್ತೀನಿ. ಬನ್ನಿ ನೋಡುವ. ಆದರೆ ಇವಾಗ ಡ್ಯೂಟಿ ನಾನು 12 ಗಂಟೆಗೆ ಜಾಯಿನ್ ಆದಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸೊ ಇವಾಗ ಮೊದಲನೇ ಆರ್ಡ್ರ್ ಬಿದ್ದಿದೆ. ಸೊ 14 ಕಿಲೋಮೀಟ್ರ್ ಬಿದ್ದಿತ್ತು. ಆ್ಯಕ್ಚುಲಿ ಇವಾಗ ನಾನು 2 ಕಿಲೋಮೀಟ್ರ್ ಬಂದಿದ್ದೀನಿ ಆಲ್ರೆಡಿ. ಇವಾಗ ಇನ್ನು 12 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಇವಾಗ ಅಲ್ಲಿ ಹೋಗಿ ಸಿಗ್ತೀನಿ ಬನ್ನಿ. ನಾನು ಇಲ್ಲಿಂದಾನೇ ವಿಡಿಯೋ ಮಾಡೋದು ಬಿಟ್ಟು ಅಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ಕಸ್ಟಮರ್ ಲೊಕೇಶನಿಗೆ ಹೋಗಿ ಸಿಗ್ತೀನಿ ಬನ್ನಿ. ಹಾಂ, ನೀವೇನಾ? ಹಾಂ, ಯಾವ ಊರು ಮೇಡಮ್ ಇದು? 14 ಕಿಲೋ 330 ಇದೆ. ಹಾಂ, ಇನ್ನು 160 ನಾನು ಪೇ ಮಾಡ್ತೀನಿ ಸರ್. ಪೇ ಮಾಡ್ತೀರಾ? ಓಕೆ. ಅದರಲ್ಲಿ ಪೇ ಮಾಡೋಕ್ಕಾಗಲ್ಲ, ಸ್ಕ್ಯಾನರ್ ಕೊಡ್ತೀನಿ, ಇದಕ್ಕೆ ಮಾಡಿ. ಆಗಿದೆ. ಆಯ್ತು, ಓಕೆ. ಸೊ ಆ್ಯಕ್ಚುಲಿ ಇವಾಗ ಫುಡ್ನ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಇದಕ್ಕೆ ಎಷ್ಟು ಕೊಟ್ಟವನಂದರೆ 114 ರೂಪಾಯಿ ಒಂದು ಆರ್ಡ್ರಿಗೆ ಕೊಟ್ಟವನೆ. ಮತ್ತು ಇನ್ನು ರಿಟರ್ನ್ ಚಾರ್ಜು ಇಲ್ಲಿ ನೋಡಿ 71 ರೂಪಾಯಿ ಕೊಟ್ಟವನೆ. ಸೊ 14 ಕಿಲೋಮೀಟ್ರ್ ಬಂದಿದ್ದಕ್ಕೆ ಟೋಟಲ್ಲು ಎಷ್ಟಾಯಿತು? 185 ರೂಪಾಯಿ ಆಯಿತು. ಬನ್ನಿ ಹೋಗೋಣ.
ನಮಸ್ಕಾರ ಗೈಸ್. ಸೊ ಇವಾಗ ತಾನೇ KFC ಆರ್ಡರ್ ಬಿತ್ತು. ಸೊ ಇದು ಯಾವ ಅಪಾರ್ಟ್ಮೆಂಟ್ ಅಂತ ಅದರ ಹೆಸರು ಗೊತ್ತಿಲ್ಲ, ಬಟ್ ಇಲ್ಲಿ ಡ್ರಾಪ್ ಮಾಡೋಕೆ ಬಂದಿದ್ದೆ. ಇವಾಗ ಟೈಮ್ ಬಂದ್ಬಿಟ್ಟು ಇವಾಗ 8:35 ಆಗಿದೆ. ಸೊ ಇವಾಗ KFC ಆರ್ಡ್ರನ್ನ ಪಿಕ್ ಮಾಡಿಕೊಂಡು ಇವತ್ತು ಎಷ್ಟು ಟರ್ನಿಂಗ್ ಆಯಿತು, ಇವಾಗ 8:35ಕ್ಕೆ ಎಷ್ಟು ಟರ್ನಿಂಗ್ ಆಯಿತು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ಹೋಗಿ. ಡಬಲ್ 9940 ಅಷ್ಟೇನಾ ನೋಡಿ. ಸೊ ಇವಾಗ ತಾನೇ KFC ಬಂದು ಆರ್ಡ್ರನ್ನ ಪಿಕ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕಿಲೋಮೀಟ್ರ್ ಕೊಟ್ಟವನಂದರೆ 3 ಕಿಲೋಮೀಟ್ರ್ ಕೊಟ್ಟವನೆ. ಯಾರಿಗೆ 50 ರೂಪಾಯಿ ಕೊಟ್ಟವನೆ. ಇವತ್ತಿನ ಅರ್ನಿಂಗ್ ಎಷ್ಟಾಯಿತು ನೋಡೋಣ ಬನ್ನಿ. ಇವತ್ತು 8:39 ಆಗಿದೆ ಟೈಮು. ಇವಾಗ ಅರ್ನಿಂಗ್ ಎಷ್ಟಾಗಿದೆ ಮತ್ತು ಆರ್ಡ್ರ್ ಎಷ್ಟಾಗಿದ್ದಾವೆ ಅಂತ ನೋಡೋಣ. 947 ರೂಪಾಯಿ ಅರ್ನಿಂಗ್ ಆಗಿದೆ. 8:38 ನಿಮಿಷ ಕೆಲಸ ಮಾಡಿದ್ದೀನಿ ನಾನು. ಟೋಟಲ್ 18 ಆರ್ಡ್ರ್ ಹೊಡೆದಿದ್ದೀನಿ. ಇದನ್ನು ಹಾಕ್ಕೊಂಡ್ರೆ 19 ಆರ್ಡ್ರ್ ಬಂದುಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ ಐತಲ್ಲ, ಅಲ್ಲಿ ಡ್ರಾಪ್ ಕೊಡ್ಬೇಕು ಇದನ್ನು. ಸೊ ಹೋಯ್ತಾ ಇದ್ದೀನಿ. ನಾ 2 ಕಿಲೋಮೀಟ್ರ್ ಹೋಗ್ಬೇಕು ಇದನ್ನು. ಆ ಕಡೆಯಿಂದ ಬರೋದೇ ಪ್ರಾಬ್ಲಮ್. ಅಲ್ಲಿ ಟ್ರಾಫಿಕ್ ಎಲ್ಲ ತಪ್ಪಿಸ್ಕೊಂಡು ಬರೋಕ್ಕೆ ಇವಾಗ ಒಂದು ಅರ್ಧ ತಾಸು ಮುಕ್ಕಾಲು ತಾಸು ಹೋಗ್ಬಿಡುತ್ತೆ. ವೈಸರ್ ಹಾಕೊಂಡೆ ಅಂದ್ರೆ ಏನು ಕೇಳಿಸೋದೇ ಇಲ್ಲ. ಹಂಗ ಮಾತಾಡಿದ್ರೆ ಗಾಳಿ ಜಾಸ್ತಿ ಆಗ್ತೈತೆ. हेलो हाँ ब्रो, इधर गेट पे हूँ मैं. किधर हो तुम? हाँ ओके ಬ್ರೋ, ಬರ್ತಾವನಂತೆ ಗುರು ಇಲ್ಲೇ. ಇವಾಗ ಇಲ್ಲಿಂದ ಕೊಟ್ಟು ಹೋಗೋದೈತಲ್ಲ, ತುಂಬಾ ದೊಡ್ಡ ರೋಡ್ನೇ ಅದೇ ನೋಡಿ. ಇದು ತಾಜ್ ಹೋಟೆಲ್. ಇಲ್ಲಿ ಕಾಣಿಸ್ತೈತ ತಾಜ್ ಅಂತೇಳಿ, ಗೋರುಗಂಟೆ ಪಾಳ್ಯ ಸಿಗ್ನಲ್ ಹತ್ರ ಇರೋದು ಇದು. ಸೊ ಇವಾಗ ಈ ಆರ್ಡ್ರನ್ನ ಇಲ್ಲೇ ಡ್ರಾಪ್ ಮಾಡಿ ಹೋಗ್ಬೇಕು. ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲೇ ಗೇಟ್ ಹತ್ರ. ಅವರಿಗಾಗಿ ವೇಟಿಂಗ್. ನೇಮ್ ಬ್ರೋ? ಹಾಂ ಹಾಂ ಓಕೆ ಹಾಂ 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 ಥ್ಯಾಂಕ್ ಯು. ಸೊ ಕಸ್ಟಮರಿಗೆ ಡ್ರಾಪ್ ಮಾಡಾಯಿತು. ಇವಾಗ ವೈನಾಡ್ಗೆ ಬೇಗ ಒಂದು ಆರ್ಡ್ರ್ ಬಿದ್ದಿತ್ತು. ಸೊ ಇವಾಗ ಅದರ ಹತ್ರನೇ ಇದ್ದೀನಿ. ಸೊ ಅದನ್ನು ಪಿಕ್ ಮಾಡಿಕೊಂಡು ಇವಾಗ ಕಸ್ಟಮರಿಗೆ ಡ್ರಾಪ್ ಮಾಡಬೇಕು. ಫಸ್ಟು ಪಿಕ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇಲ್ಲಿ ಹಾಕ್ಬಿಡೋಣ. ಬನ್ನಿ ಇವಾಗ ಪಿಕ್ ಮಾಡ್ಕೊಂಬರೋಣ. ಬ್ರೋ 9431. ಅಣ್ಣ ಇದು ರೆಡಿ ಆಗಿಲ್ವಾ? ಅದೇನಾ? ತುಂಬಾ ದೊಡ್ಡ ಬಾಕ್ಸ್ ಆಯ್ತಲ್ಲ. ಓಕೆ ಹಾ ಆಯ್ತು ನೋಡಿ. ಹಾ ಎಂತ ದೊಡ್ಡ ಬಾಕ್ಸ್ ಗುರು ಇದು. ಎಂತ ದೊಡ್ಡ ಬಾಕ್ಸ್ ಕೊಟ್ಟವನೇ ಗುರು. ಇದರಲ್ಲಿ ಜಾಗನ ಇಲ್ಲ ಅನ್ಸುತ್ತೆ ನೋಡಿ. ಇಲ್ಲಿ ನನ್ನ ಜರ್ಕಿನ್ ಅವೆಲ್ಲ ಇಟ್ಕೊಂಡಿದ್ದೀನಿ ನಾನು. ಆಯ್ತು ಹೆಂಗೋ.
ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ. ಇವಾಗ ಕ್ಯಾಮ್ರಾನ ಅಲೌ ಮಾಡಿದ್ದಾರೆ, ಅಲ್ಲಿ ಯಾರು ಕೇಳಲಿಲ್ಲ. ಸೊ ನೋಡಿ ಜಿಂದಾಲ್ ಸಿಟಿ ನೈಟ್ ಹೊತ್ತು ಹೆಂಗೆ ಕಾಣುತ್ತೆ ಅಂತೇಳಿ. 4-3 ಅಲ್ಲ, ಯಾವ ಕಡೆ ಹೋಗ್ಬೇಕು, ಸೀದಾ ಸ್ಟೇಟ್ ಹೋಗ್ಬೇಕು. ನೋಡಿ ಜಿಂದಾಲ್ ಸಿಟಿ. ಏನ್ ಸಖತ್ತಾಗೈತೆ ಗುರು ಇದು. ನೈಟ್ ಹೊತ್ತಂದ್ರು ಸೂಪರ್ ಆಗಿ ಕಾಣುತ್ತೆ. ಈ ಅಪಾರ್ಟ್ಮೆಂಟ್ ಒಳಗೆ 10,000 ಜನ ವಾಸ ಇದಾರಂತೆ. ಅವತ್ತು ಸೆಕ್ಯೂರಿಟಿ ಕೇಳಿದ್ದೆ ನಾನು, ಅವ್ರು ಹೇಳಿದ್ರು. ಆ ಕಡೆ ಎಲ್ಲ ವಾಲಿಬಾಲ್ ಆಡ್ತವ್ರೆ. ಟವರ್ 2 ಅದು ಟವರ್ 3. ಸೊ ಇವಾಗ ನಾವು ಟವರ್ 3 ಹತ್ರ ಇದ್ದೀವಿ. ಇವಾಗ ಕ್ಯಾಮ್ರಾ ಇಲ್ಲೇ ಆಫ್ ಮಾಡಿ ನೆಕ್ಸ್ಟ್ ಆರ್ಡರ್ ಇದ್ದಾಗ ಸಿಗ್ತೀನಿ. हाँ ब्लॉग बना रहा हूँ मैं आज। खरीदा? हाँ कितना लिया? कितना में लिया? ये 50,000। मस्त है। हाँ ब्लॉग बना रहे हैं? हाँ इसको हेलमेट में माउंट लिया इसका? हाँ भाई सब है मोटो ब्लॉगर। थोड़ा बना के बुलाना, इधर ही बैठ रहे तुम। ಸೊ ನೋಡಿ ಅವನೇ ನಮ್ಮ ದೋಸ್ತ. ಸೊ ರೆಡಿ ಆದಮೇಲೆ ಕರೀತಾನೆ. ರಾತ್ರಿ ಹೊತ್ತು ಏನು ತೊಂದರೆ ಇಲ್ಲ ಗುರು, ಬಂದೇ ಬಸ್ತಾನೆ. ಸೊ ನೀವು ಕೂಡ ಒಬ್ಬೊಬ್ರ ಅಂಥವ್ರನ್ನ ಹೆಲ್ಪ್ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಸೊ ಅವನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಫೋನ್ ಚಾರ್ಜ್ ಇಲ್ಲ ಅಂದರೆ ಫೋನ್ ಕೊಟ್ವಿ ಅಂದರೆ ಫೋನ್ ಚಾರ್ಜ್ ಇಟ್ಟಿರ್ತಾನೆ. ಆರ್ಡ್ರ್ ಬಂತು ಅಂದರೆ ಬಂದು ಎಬ್ಬಿಸ್ತಾನೆ. ಮತ್ತು ಪವರ್ ಬ್ಯಾಂಕ್ ಕೊಟ್ಟು ಹೋದ್ವಿ ಅಂದರೆ ಎಲ್ಲ ಚಾರ್ಜ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಭಾರಿ ಹೆಲ್ಪ್ ಆಗ್ತಿದೆ ಅವನಿಂದ. ನೆಕ್ಸ್ಟ್ ಆರ್ಡ್ರನ್ನ ಡ್ರಾಪ್ ಮಾಡೋಕೆ ಹೋಗ್ತೀನಿ. ಸೊ ಗೋಪ್ರೋ ಬ್ಯಾಟ್ರಿ ನೋಡಿದರೆ ಚಾರ್ಜ್ ಖಾಲಿ ಆಗೋಕೆ ಬಂದುಬಿಟ್ಟೈತೆ. ನಾನು ಒಂದೇ ಬ್ಯಾಟ್ರಿ ತೊಗೊಂಬಂದಿನಿ, ಇನ್ನೊಂದು ಬ್ಯಾಟ್ರಿ ತೊಗೊಂಬಂದಿಲ್ಲ. ಸೊ ನೋಡೋಣ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಹೊಡಿತೀನಿ ಇವತ್ತು. ಇದು ಸ್ವಿಚ್ ಆಫ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ. ರಾತ್ರಿ ಎಲ್ಲ ಈ ಥರ ದಾರಿಗಳಿಗೆ ಬರ್ತಾ ಇರ್ತೀವಿ ನಾವು. ಈ ರೋಡ್ ಮೇಲೆ ಯಾರು ಕೂಡ ಒಬ್ಬರು ಇರೋಲ್ಲ ಗುರು. ಅಂಥ ರೋಡಿಗೆಲ್ಲ ಫುಡ್ ಡೆಲಿವರಿ ಮಾಡೋಕ್ಕೆ ಬರ್ತಾ ಇರ್ತೀವಿ. ಸೊ ರಾತ್ರಿ ಹೊತ್ತು ಡ್ಯೂಟಿ ಮಾಡೋದು ನೀವು ಹೇಳಿದಷ್ಟು ಸುಲಭನೇ ಅಲ್ಲ. ಗಾಡಿಗಳು ಅಡ್ಡ ಹಾಕ್ಕೊಂಡು ಫೋನ್ ಕಸ್ಕೊಳ್ಳೋದು, ದುಡ್ಡು ಕಸ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಸೊ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ರು. ನಾ ಫಸ್ಟ್ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಇಲ್ಲಿ ನನಗೆ ಪರಿಚಯ ಆದವರೆಲ್ಲ ಹೇಳ್ತಿದ್ರು. ಬಟ್ ನನಗೆ ಯಾವತ್ತೂ ಆ ಥರ ಆಗಿಲ್ಲ. ಮತ್ತು ನಾನು ಸಜೆಷನ್ ಕೊಡೋದು ಏನಪ್ಪ ಅಂದರೆ, ಈ ಹೊಸ ರೈಡರ್ಸ್ಗಳು ಬರ್ತಾರಲ್ಲ, ಸೊ ಯಾರಾದರೂ ಡ್ರಾಪ್ ಕೇಳಿದರೆ ಕನಿಕಾರ ತೋರಿಸಿ ನಿಲ್ಲಿಸೋದು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಾವು ಅಂಥವೆಲ್ಲ ಮಾಡೋಕ್ಕೆ ಹೋದ್ವಿ ಅಂದ್ರೇ ನಮ್ಮವೆಲ್ಲ ಕಸ್ಕೊಳ್ಳೋ ಪೊಸಿಷನ್ ಜಾಸ್ತಿ ಇರ್ತವೆ. ಸೊ ಹಾಗಾಗಿ ನೈಟ್ ಹೊತ್ತಂದ್ರೂ ಗಾಡಿ ನಿಲ್ಸೋಕ್ಕೆ ಹೋಗಬೇಡಿ, ಯಾರನ್ನು ಡ್ರಾಪ್ ಕೊಡೋಕ್ಕೆ ಹೋಗಲೇಬೇಡಿ ಗುರು. ಎಂತೆಂಥ ಲೊಕೇಶನ್ಗೆ ಹೋಗ್ತೀವಿ ಅಂದರೆ ಯಾರು ನರ ಪೀಳೇನೂ ಇರೋಲ್ಲ ಗುರು. ಅಂಥ ಲೊಕೇಶನಿಗೆಲ್ಲ ಹೋಗಿ ಫುಡ್ ಡೆಲಿವರಿ ಮಾಡಿಬರ್ತೀವಿ. ಸೊ ಗ್ರೇಟ್ ಹೇಳ್ಬೇಕು ಒಂಥರ ಈ ನಮ್ಮ ಫುಡ್ ಡೆಲಿವರಿ ಬಾಯ್ಸ್ಗಳಿಗೆಲ್ಲ. ಸೇವನ ದುಕಾನ್ ಸೇವ್ ಅವರು ಬಂದು ಪೂರಾ. ಹಾಂ ಥ್ಯಾಂಕ್ ಯು. ನೋಡಿ ಅಲ್ಲಿ ಯಾರಾದರೂ ಬಂದರೆ CC ಕ್ಯಾಮ್ರಾ ಬಡ್ಕೊಳ್ಳುತ್ತೆ. ಸೇಫ್ಟಿಗೋಸ್ಕರ ಹಾಕಿದ್ದಾರೆ ಅದನ್ನು. ಗಾಡಿಗಳು ಯಾರಾದರೂ ಕಳ್ತನ ಮಾಡಕ್ಕೆ ಬಂದರೆ, ಈಗ ನಾ ಗಾಡಿ ಆನ್ ಮಾಡಿದ್ದನ್ನು ನೋಡಿ ಅದು ಕಿರಿಸ್ತಿತ್ತದು. ಅವ್ರು ಆ್ಯಕ್ಚುಲಿ ನನಗೆ ಪೆಪ್ಸಿ ಥರ ಕೇಳಿದರು. ಅಲ್ಲಿ ಅಂಗಡಿಗಳೆಲ್ಲ ಬಂದಿದ್ವು ಊರು. ಒಂದು ಅಂಗಡಿನೂ ಓಪನ್ ಇರಲಿಲ್ಲ. ಎಲ್ಲಿಂದ ತರಲಿ ನಾನು? ತಗೊಂಬಾ, ಇಲ್ಲಿ ಬಂದಾಗ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಯಾವ ಅಂಗಡಿನೂ ಓಪನ್ ಇರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಆರ್ಡರ್ ಸಿಕ್ಕಿದಾಗ ಸಿಗೋಣ ಬನ್ನಿ.
ಇವಾಗ ರಾತ್ರಿ 2:30 ಆಗಿದೆ. ಸೊ ಇವಾಗ ಒಂದು ಆರ್ಡ್ರು ಈ ಅಪಾರ್ಟ್ಮೆಂಟಿಗೆ ಬಿದ್ದಿತ್ತು. ಸೊ ಇದನ್ನು ಇಲ್ಲಿ ಡ್ರಾಪ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಲೊಕೇಶನ್ ನೋಡಿ. ಸಖತ್ತಾಗೈತೆ ಮಾತ್ರ. ಸೊ ಇವಾಗ ಗಾಡಿನ ಇಲ್ಲಿ ನಿಂದಿರಿಸಿದ್ದೀನಿ. ಸೊ ಅಲ್ಲಿ ತಗೊಂಡು ಇವಾಗ ಹೋಗೋಣ ಬನ್ನಿ.